ನಡೆಸ್ತಾ ಇದ್ದಾರೆ ಅನ್ನೋದು ಸ್ಥಳೀಯರ ಒಂದು ಗಂಭೀರ ಆರೋಪ ಆಗಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. 3 ಸ್ಥಾನ ಇದೆ, ಮತ್ತೊಂದು ಸೃಷ್ಟಿ ಆಗುತ್ತಾ? ಬಿಎಸ್ವೈಗೆ 4ನೇ ಸ್ಥಾನ ಸೃಷ್ಟಿಸುವ ಆಸೆ. ಸಿಎಂಗೆ ಅಡ್ಡಿಯಾಗಿದ್ದಾರ ಸಾಮ್ರಾಟ್? ಹೊಸ ಟೀಮ್ ವರ್ಸಸ್ ಹಳೆ ಡಿಸಿಎಂ. ಯಡಿಯೂರಪ್ಪನವರಿಗೆ ಸಿಎಂ ಆದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಟೆನ್ಷನ್, ಒಂದಲ್ಲ ಒಂದು ಸವಾಲು ಎದುರಾಗ್ತಾನೆ ಇದೆ. ಈಗ ಮತ್ತೊಂದು ಸವಾಲು ಎದುರಾಗಿರುವಂತದ್ದು. ಉಪಚುನಾವಣೆಯಲ್ಲೇನೋ ಅಭೂತಪೂರ್ವವಾದಂತ ಯಶಸ್ಸನ್ನ ಸಾಧಿಸಿದ್ರು ಯಡಿಯೂರಪ್ಪನವರು. ಆದ್ರೆ ಈಗಿರುವಂತ ಟೆನ್ಷನ್ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಪುನರ್ರಚನೆ ಮಾಡಬೇಕು, ಅಥವಾ ಇನ್ಯಾರಿಗೆ ಯಾವ ಪಟ್ಟವನ್ನ ಕಟ್ಟಬೇಕು, ಅದರಲ್ಲೂ ಈ ಸರ್ಕಾರ ಬರೋದಕ್ಕೆ ಕಾರಣಕರ್ತರಾಗಿರುವಂತವರಿಗೆ ಯಾವ್ಯಾವ ರೀತಿಯಾದಂತ ಪೋಸ್ಟ್ ಕೊಡಬೇಕು ಅನ್ನೋದೇ ಅವರಿಗೆ ಈಗ ಚಿಂತೆಗೆ ಈಡು ಮಾಡಿರುವಂತದ್ದು. ಸಿಎಂ ಯಡಿಯೂರಪ್ಪನವರಿಗೆ ಡಿಸಿಎಂ ಪೋಸ್ಟ್ ನ ತಲೆಬಿಸಿ ಈಗ ಶುರುವಾಗಿದೆ. ಅದರಲ್ಲೂ ಎಸ್ಪೆಷಲಿ ಡಿಸಿಎಂ ಆಗ್ತಾರಾ ರಮೇಶ್ ಜಾರಕಿಹೊಳಿ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು. ಸಂಪುಟ ವಿಸ್ತರಣೆ ಆದ್ರೆ ರಮೇಶ್ಗೆ ಡಿಸಿಎಂ ಪಟ್ಟ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ರಚನೆಗೆ ಕಾರಣವಾಗಿದ್ದಕ್ಕೆ ರಮೇಶ್ಗೆ ಈ ರೀತಿಯಾಗಿ ಒಂದು ಗಿಫ್ಟ್ ಅನ್ನ ಕೊಡ್ಲಿಕ್ಕೆ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಡಿಸಿಎಂ ಜೊತೆ ರಮೇಶ್ಗೆ ಜಲಸಂಪನ್ಮೂಲ ಖಾತೆ, ಪ್ರಬಲವಾದ ಪ್ರಮುಖ ಖಾತೆಯನ್ನ ಕೂಡ ಕೊಡ್ಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರಮೇಶ್ಗೆ ಡಿಸಿಎಂ ಅನ್ನೋ ಗುಸುಗುಸು ಬೆನ್ನಲ್ಲೇ ಈಗ ಲಾಬಿ ಕೂಡ ಶುರುವಾಗಿದೆ. ಮೂಲ ಬಿಜೆಪಿಗರಿಂದ ಡಿಸಿಎಂ ಪಟ್ಟಕ್ಕೆ ಭಾರಿ ಲಾಬಿಯನ್ನ ಮಾಡಲಾಗ್ತಾ ಇರುವಂತದ್ದು. ನನ್ಗೂ ಕೊಡಿ ಅಂತ ಹೇಳ್ತಾ ಇದ್ದಾರೆ ಕಮಲದ ಸೀನಿಯರ್ ಲೀಡರ್ಸ್ಗಳು. ನನಗೂ ಡಿಸಿಎಂ ಪಟ್ಟ ಕೊಡಿ ಅಂತ ಸಿಎಂ ಬಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾರಪ್ಪ ಆ ರೀತಿಯಾಗಿ ಬೇಡಿಕೆಯನ್ನ ಇಟ್ಟಿರುವಂತದ್ದು, ಯಾರು ಟೆನ್ಷನ್ಗೆ ಎದುರಾಗಿರುವಂತದ್ದು ಯಡಿಯೂರಪ್ಪನವರಿಗೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಡಿಸಿಎಂ ಪಟ್ಟಕ್ಕೆ ಬೇಡಿಕೆ ಇಟ್ಟಿರೋದು ಮಾಜಿ ಡಿಸಿಎಂ, ಹಾಲಿ ಡಿಸಿಎಂ ಅಲ್ಲ, ಮಾಜಿ ಡಿಸಿಎಂ ಇಲ್ಲಿ ಡಿಸಿಎಂ ಪಟ್ಟಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ, ಯಾರದು ಅಂದ್ರೆ ಹಾಲಿ ಸಚಿವರು ಕೂಡ ಆಗಿದ್ದಾರೆ ಆರ್ ಅಶೋಕ್ ಅವರು ಈ ಹಿಂದೆ ಡಿಸಿಎಂ ಆಗಿದ್ರು, ನಿಮಗೂ ಕೂಡ ಗೊತ್ತಿದೆ. ಜಗದೀಶ್ ಶೆಟ್ಟರ್ ಅವರ ಸರ್ಕಾರದಲ್ಲಿ ಅವರೇ ಈಗ ಈ ಒಂದು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನನ್ನನ್ನು ಡಿಸಿಎಂ ಮಾಡಿ ಅಂತ ಸಿಎಂಗೆ ಅಶೋಕ್ ಅವರು ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಬೆಳಗಾವಿ ಜಿಲ್ಲೆಗೆ ಈಗಾಗಲೇ ಡಿಸಿಎಂ ಸ್ಥಾನ ಕೊಟ್ಟಾಗಿದೆ, ಅಂದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಡಿಸಿಎಂ ಸ್ಥಾನ ಕೊಟ್ಟಾಗಿದೆ. ಸಂಪುಟ ವಿಸ್ತರಣೆ ಆದ್ರೆ ಕತ್ತಿ ಸೇರಿದಂತೆ ಅರ್ಧ ಡಜನ್ ಮಂತ್ರಿಗಳಾಗ್ತಾರೆ. 6 ಜನ ಒಂದೇ ಜಿಲ್ಲೆಯಲ್ಲಿ ಮಂತ್ರಿಗಳಾದಂತಾಗುತ್ತೆ. ಅಂತದ್ರಲ್ಲಿ ಮತ್ತೊಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಇದರ ಜೊತೆಗೆ ಮತ್ತೊಂದು ಡಿಸಿಎಂ ಪಟ್ಟ ಬೇಕಾ? ಮತ್ತೊಂದು ಡಿಸಿಎಂ ಪಟ್ಟ ಬೇಕು ಅನ್ನೋದೇ ಆದ್ರೆ ನಮಗೂ ಕೊಡಿ ಅಂತ ಅಶೋಕ್ ಅವರು ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ರಮೇಶ್ಗೆ ಕೊಟ್ರೆ ನನಗೂ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ ಬೆಂಗಳೂರು ಸಾಮ್ರಾಟ್ ಅಂತ ಕರೆಸಿಕೊಳ್ಳುವಂತ ಅಶೋಕ್ ಅವರು. ಇದೇ ಕಾರಣಕ್ಕೆ ಡಿಸಿಎಂ ವಿಚಾರದಲ್ಲಿ ನಿಗೂಢ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಏನ್ ಮಾಡಬೇಕು ಅನ್ನುವ ಟೆನ್ಷನ್ ಕೂಡ ಇರುವಂತದ್ದು. ತಮ್ಮ ನಿರ್ಧಾರ ಏನು ಅನ್ನೋದನ್ನ ಮಾತ್ರ ಬಹಿರಂಗ ಪಡಿಸ್ತಾ ಇಲ್ಲ ಬಿಎಸ್ ಯಡಿಯೂರಪ್ಪನವರು. ಕಂಪ್ಲೀಟ್ ಆಗಿ ಈಗ ಹೈಕಮಾಂಡ್ ಒಂದ್ ರೀತಿಯಾಗಿ ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ ಅದನ್ನ ಅವ್ರು ಮಾಡ್ಕೊಳ್ಳಿ. ಅವರ ಸರ್ಕಾರ ಅವ್ರು ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು, ಯಾವ ರೀತಿಯಾಗಿ ಮತ್ತೊಮ್ಮೆ ಎಲೆಕ್ಷನ್ ಎದುರಿಸುವಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರಬೇಕು, ಅದೆಲ್ಲದೂ ಕೂಡ ಅವರ ಸ್ಟ್ರಾಟಜಿ, ಅವರ ಕಾರ್ಯತಂತ್ರನೇ ಅನ್ನುವ ರೀತಿಯಲ್ಲಿ ಬಿಟ್ಟಂತೆ ಕಾಣಿಸ್ತಾ ಇದೆ. ಈಗ ಬಹಳಷ್ಟು ಜನ ಇದ್ದಾರೆ, ಆಕಾಂಕ್ಷಿಗಳು ಇಲ್ಲ ಅಂತ ಹೇಳಲ್ಲ, ಬಹಳಷ್ಟು ಜನ ಇದ್ದಾರೆ. ಅದನ್ನು ಪಕ್ಷ ತೀರ್ಮಾನ ಮಾಡ್ತೈತೆ, ಯಾರಿಗೆ ಮಾಡಬೇಕು ಏನು ಅನ್ನೋದು ಪಕ್ಷ ತೀರ್ಮಾನ ಮಾಡ್ತೈತೆ. ಪಕ್ಷದ ಮೇಲೆ ನಾವೆಲ್ಲ ಜವಾಬ್ದಾರಿಯನ್ನು ಹಾಕೋದು ಒಳ್ಳೇದು. ಪಾರ್ಟಿ ಅಂತ ಇದೆಯಲ್ಲ, ಪಾರ್ಟಿಯವ್ರು ತೀರ್ಮಾನ ತೆಗೆದುಕೊಳ್ತಾರೆ, ಯಾರಿಗೆ ಏನು ಪದವಿ ಕೊಡಬೇಕು ಇದೆಲ್ಲವನ್ನ ಪಾರ್ಟಿ ತೀರ್ಮಾನ ಮಾಡ್ತೈತೆ. ಮತ್ತೆ ಉಪಮುಖ್ಯಮಂತ್ರಿ ಈ ಥರದ್ದು ಯಾವುದು ಇಲ್ಲ, ಕಾಣಿಸ್ತಾ ಇಲ್ಲ. ಸೊ ಅದೇನಿದ್ರು ಪಾರ್ಟಿ ತೀರ್ಮಾನ ಮಾಡ್ತಾರೆ ಅಷ್ಟೇ. ಮತ್ತೆ ಉಪಮುಖ್ಯಮಂತ್ರಿ ಈ ಥರದ್ದು ಯಾವುದು ಇಲ್ಲ, ಕಾಣಿಸ್ತಾ ಇಲ್ಲ. ಸೊ ಅದೇನಿದ್ರು ಪಾರ್ಟಿ ತೀರ್ಮಾನ ಮಾಡ್ತಾರೆ ಅಷ್ಟೇ. ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಬಿಜೆಪಿಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.